ತುಮಕೂರಿನಲ್ಲಿ ಅರ್ಥಪೂರ್ಣ ಮೊಹರಂ ಆಚರಣೆ. ಹಿಂದೂ ಮುಸ್ಲಿಮರು ಒಟ್ಟಾಗಿ ಸಂಭ್ರಮಾಚರಣೆ. ರಾಜ್ಯದಲ್ಲಿ ಹಿಜಾಬ್, ಹಲಾಲ್ ಕಟ್, ಜಟ್ಕಾ ಕಟ್, ಬುರ್ಕಾ ಬ್ಯಾನ್ ಸೇರಿ ಅದೆಷ್ಟೋ ವಿವಾದಗಳನ್ನ ಕಂಡಿದ್ದೇವೆ. ಆದ್ರೆ ಅದೆಷ್ಟೇ ವಿವಾದಗಳಿದ್ರೂ ಕೂಡ ಮೊಹರಂ ಹಬ್ಬ ಬಂತೆಂದ್ರೆ ಸಾಕು, ಹಿಂದೂ ಮುಸ್ಲಿಮರೆಲ್ಲರೂ ಈ ಹಬ್ಬವನ್ನ ಭಾವೈಕ್ಯತೆಯಿಂದ ಆಚರಿಸುವುದರ ಮೂಲಕ ನಾವೆಲ್ಲರೂ ಒಂದಾಗಿದ್ದೇವೆ ಅನ್ನೋ ಸಂದೇಶವನ್ನ ಸಾರುತ್ತಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ತುಮಕೂರಿನ ಹೆಗ್ಗೆರೆ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಾಗಿ ಮೊಹರಂ ಆಚರಿಸಿ ಬಾಬಯ್ಯನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು. ತುಮಕೂರು ನಗರದ ಸಮೀಪದ ಹೆಗ್ಗೆರೆ ಗ್ರಾಮದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಎರಡೂ ಧರ್ಮದವರು ಜಾತಿ ಧರ್ಮ ಭೇದ ಭಾವವನ್ನ ಮರೆತು ಭಾವೈಕ್ಯತೆಯಿಂದ ಮೊಹರಂ ಆಚರಣೆ ಮಾಡಿದ್ದು ಹಿಂದೂ ಮುಸ್ಲಿಂ ಬಾಯಿ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮೊಹರಂ ಹಬ್ಬದ ಅಂಗವಾಗಿ ಹೆಗ್ಗೆರೆಯ ಬಾಬಯ್ಯನ ಗುಡಿಗೆ ವಿವಿಧ ಹೂಗಳು ಹಾಗೂ ದೀಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ಮುಸ್ಲಿಂ ಬಾಂಧವರು ರಾತ್ರಿ ಪೂರ್ತಿ ಉಪವಾಸ ಇದ್ದು ಕೆಂಡ ತುಳಿದು ಬಾಬಯ್ಯನ ಗುಡಿಗೆ ಬಂದು ತಮಟೆ ಶಬ್ದಕ್ಕೆ ಹೆಜ್ಜೆ ಹಾಕುತ್ತಾ ಜಾಗರಣೆ ಇರೋದು ಇಲ್ಲಿನ ಜನರ ವಾಡಿಕೆಯಾಗಿದೆಯಂತೆ. ಈ ಮೊಹರಂ ಹಬ್ಬದಂದು ಹೆಗ್ಗೆರೆ ಸುತ್ತಲೂ ಇರೋ 7 ಗ್ರಾಮಗಳ ಜನರು ಜಾತಿ ನೋಡದೆ ಬಂದು ಹಬ್ಬದಲ್ಲಿ ಭಾಗಿಯಾಗೋದು ಇಲ್ಲಿನ ವಿಶೇಷ. ಮೊಹರಂ ಹಬ್ಬ ಹೆಗ್ಗೆರೆ ಬಾಬಯ್ಯನ ಬಂದಿದ್ದೀರಾ, ಏನು ಅರ್ಕೆ ತಿಳ್ಕೊಂಡಿದ್ದೀರಿ? ಇಲ್ಲ, ನನ್ನ 3 ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ಅಂತ ಕುರ್ತ್ಕೊಂಡಿದ್ದೀನಿ. ಒಳ್ಳೇದಾಗೈತೆ. ನನಗೆ ಮಕ್ಕಳು ಇರಲಿಲ್ಲ 10 ವರ್ಷ. ಇದರಡೆಗೆ ಮಲಿಕೊಂಡ ಮೇಲೆ ನನಗೆ ಮಕ್ಕಳಾಗಿದ್ದು, ಅದಕ್ಕೋಸ್ಕರ ನಾನು ವರ್ಷ ಮಲಗಿಸ್ತೀನಿ. ಎಷ್ಟು ವರ್ಷದಿಂದ ನೀವು ಈ ಥರ ಆಚರಣೆ ಎಲ್ಲ ಮಾಡ್ತೀರಾ? ಅಲ್ಲೇ ಒಂದು 15 ವರ್ಷದಿಂದಲೂ ಮಾಡ್ತಾ ಇದ್ದೀನಿ. ಫುಲ್ ನಂಬಿದ್ದೀನಿ ನಾನು. ಮಕ್ಕಳು ಕೂಡ ಇರಲಿಲ್ಲ, ಮಕ್ಕಳು ಕೂಡ ಮಕ್ಕಳು ಇರಲಿಲ್ಲ ನನಗೆ 10 ವರ್ಷ ಮಕ್ಕಳು ಇರಲಿಲ್ಲ. ಬಾಬಯ್ಯನಿಗೆ ಇದು ಮಾಡ್ಕೊಂಡ್ಮೇಲೆ ನನಗೆ ಮಗಳು, ದೊಡ್ಡ ಮಗಳು ಹುಟ್ಟಿಳು. ಅದಕ್ಕೋಸ್ಕರ ನಮ್ದು ಇದೇ ಊರು. ಮೊದಲಿಂದನೂ ಕೂಡ ಬರ್ತಾ ಇದೆ. ಇದೇ ಊರೇ ನಮ್ಮದು. ಏನು ವಿಶೇಷ ಇವತ್ತು? ಮೊಹರಂಗೆ ವಿಶೇಷನೇ. ಈ ಥರ ದೇವರು ಕೆಳಗಡೆ ಈ ಥರ ಮಲಗಿದ್ರೆ ನಿಮ್ಮ ಒಳ್ಳೇದಾಗುತ್ತೆ. ಇನ್ನು 10 ದಿನಗಳ ಕಾಲ ನಡೆಯುವ ಮೊಹರಂ ಆಚರಣೆಯಲ್ಲಿ ಕೊನೆಯ ದಿನ ಬಾಬಯ್ಯನ ಗುಡಿಯ ಮುಂದೆ ಕೊಂಡವನ್ನ ಹಾಕಲಾಗುತ್ತೆ. ಅಂದು ಭಕ್ತರು ಕಷ್ಟ ನಿವಾರಣೆಗೆ ಇಷ್ಟಾರ್ಥ ಸಿದ್ಧಿಗೆ ಬೆಲ್ಲ, ಊದುಬತ್ತಿಯನ್ನ ತಂದು ಬಾಬಯ್ಯನಿಗೆ ಅರ್ಪಿಸುತ್ತಾರೆ. ಅಲ್ಲದೆ ಕೊಂಡಕ್ಕೆ ಪ್ರತಿ ಮನೆಯಿಂದಲೂ ಒಂದೊಂದು ಕಡ್ಡಿಯನ್ನ ತಂದು ಕೊಂಡಕ್ಕೆ ಹಾಕಿ ಆಚರಣೆಯನ್ನ ಮಾಡ್ತಾರೆ. ಕೊಂಡದ ಸುತ್ತ ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಭಕ್ತರು ಸಂಭ್ರಮಿಸುತ್ತಾರೆ. ಇಲ್ಲಿನ ಸುತ್ತಲ ಜನರನ್ನ ಬಾಬಯ್ಯ ಕಾಪಾಡುತ್ತಾನೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಅಂತಾರೆ ಇಲ್ಲಿನ ನಿವಾಸಿಗಳು. ಸರ್, ಇವತ್ತಿನ ವಿಶೇಷ ಅದೇ, ದೇವ್ರೀಗ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೇ ಭಕ್ತಾದಿಗಳು ಎಷ್ಟು ಜನ ಹರಕೆ ಹೊತ್ಕೊಂಡಿರ್ತಾರೆ, ಈ ಥರ ಮನಿಕೊಂಡಿದ್ದಾರೆ, ದೇವ್ರ ಅವ್ರ ಮೇಲಿಂದ ದಾಟ್ಕೊಂಡು ಹೋಗುತ್ತೆ. ಇವತ್ತಿನ ವಿಶೇಷ ಅಷ್ಟೇ. ಏನಂತ ಹರಕೆ ಕಟ್ಕೊಂಡಿರ್ತಾರೆ? ಹರಕೆ ಅವ್ರವ್ರ ಮನಸ್ಸು ಏನು ಅನಿಸುತ್ತೆ ಆ ಥರ ಕಟ್ಕೊಂಡಿರ್ತಾರೆ. ಇದು ಹರಕೆ ಹೊತ್ತವರು 7ನೇ ಕಣ್ಣದಿಂದ ಸ್ಟಾರ್ಟ್ ಮಾಡ್ತಾರೆ. ಇವತ್ತು 10ನೇ ಕಣ, ಇವತ್ತು ಕ್ಲೋಸ್ ಇರೋದು. ಈಗ ಮುಂದಿನ ವರ್ಷಕ್ಕೆ ಏನಾದರೂ ಕಟ್ಕೊಂಡಿದ್ರು ಮುಂದಿನ ವರ್ಷಕ್ಕೂ ಅವ್ರು ಏನು ಮನಸ್ಸಿಗೆ ಅಂದ್ಕೊಂಡಿರ್ತಾರೆ ಅದು ಮುಂದಿನ ವರ್ಷ ಮಾಡ್ಕೊಳ್ತಾರೆ ಅಷ್ಟೇ. ಆದರೆ ಇದು ಪ್ರತಿ ವರ್ಷವೂ ಇದೇ ಥರ? ಪ್ರತಿ ವರ್ಷವೂ ಇದೇ ಥರ. ಎಷ್ಟು ವರ್ಷದ ಇತಿಹಾಸ ಇರುತ್ತೆ ಹೆಗ್ಗೆರೆ? ಸರ್, ಇದು ಹೆಗ್ಗೆರೆಯಲ್ಲಿ ಹೆಗ್ಗೆರೆ ಹೆಗ್ಗೆರೆ ಅಂತ ಹೆಸರು ಬಂತಲ್ಲ, ಅವತ್ತಿಂದನೂ ಇದೆ. ಇದು ಅವತ್ತಿಂದನೂ ನಡ್ಕೊಂಡ್ಬರ್ತಿದ್ವಿ. ನಿನ್ನೆ ರಾತ್ರಿ ಏನು ಕೊಂಡ? ನಿನ್ನೆ ರಾತ್ರಿ ಕೊಂಡ ಇತ್ತು. ತುಂಬ ಭಕ್ತಾದಿಗಳು ನಿನ್ನೆನೂ ಬಂದಿದ್ದರು. ಅದೇ ಹರಕೆ ಹೊತ್ತವರು ಕೊಂಡ ಸ್ನಾನನೂ ಮಾಡಿಸ್ತಾರೆ. ಅವ್ರವ್ರ ಹರಕೆ ಇರುತ್ತದು. ಕೇವಲ ಮುಸ್ಲಿಂ ಮಾತ್ರ ಅಲ್ಲ, ಹಿಂದೂಗಳು ಎಲ್ಲರೂ ಸರ್, ಇಲ್ಲಿ ಎಲ್ಲ ಸಮಾಜದವರು ಸೇರ್ ಮಾಡೋದು, ಎಲ್ಲ ಸಮಾಜದವರು. ಅದಕ್ಕೂ ನಾವು ನಮ್ಮಿಂದ ಏನು ಸಹಕಾರ ಆಗ್ತಿದೆ ನಾವು ಮಾಡ್ತಿದ್ದೀವಿ. ಮೊಹರಂ ಕಡೆ ದಿನವಾದ ಇಂದು ತುಮಕೂರಿನ ಹೆಗ್ಗೆರೆಯಲ್ಲಿ ಸಂಭ್ರಮ ಕಳೆಗಟ್ಟಿದ್ದು ಬಾಬಯ್ಯನ ಉತ್ಸವ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗಿಯಾಗಿದ್ದರು. ಬಾಬಯ್ಯನ ಉತ್ಸವ ಮೂರ್ತಿ ಮುಂದೆ ಮಲಗಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಇತ್ತ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ಮುಸ್ಲಿಂ ಯುವಕರು ಮೊಹರಂ ಅಂಗವಾಗಿ ಮಾನವೀಯ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹುಳಿಯಾರು ಪಟ್ಟಣದ ಪ್ರಮುಖ ಪ್ರದೇಶದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕಬ್ಬಿನ ಜ್ಯೂಸ್ ವಿತರಣೆ ಮಾಡಿದ್ರು. ಮುಸ್ಲಿಂ ಯುವಕರ ಸೇವಾ ಸಂಘದ ನೇತೃತ್ವದಲ್ಲಿ ಮುಸ್ಲಿಂ ಯುವಕರು ಉಚಿತವಾಗಿ ಕಬ್ಬಿನ ಜ್ಯೂಸ್ ವಿತರಣೆ ಮಾಡುವ ಮೂಲಕ ಹಬ್ಬದ ಸಂಭ್ರಮವನ್ನ ಜನರೊಂದಿಗೆ ಹಂಚಿಕೊಂಡರು. ಈ ವೇಳೆ ಮುಸ್ಲಿಂ ಯುವಕರು ಮಾತನಾಡುತ್ತಾ ಮೊಹರಂ ಹಬ್ಬದ ಸಂದೇಶ ಸಹಾನುಭೂತಿ ಮತ್ತು ಸಹಬಾಳ್ವೆ,
ಅದನ್ನ ಸಮಾಜದಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸಲು ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಅಂತ ತಿಳಿಸಿದ್ರು. ಒಟ್ಟಾರೆ ಮೊಹರಂ ಅಂಗವಾಗಿ ಯುವಕರು ಕೈಗೊಂಡಿರುವ ಸಮಾಜಮುಖಿ ಕೆಲಸಕ್ಕೆ ಜನರಿಂದ ಭಾರಿ ಜನಮೆಚ್ಚುಗೆ ವ್ಯಕ್ತವಾಗಿದೆ.